ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಆದರವಾದ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಏನು ಪ್ರಾಡಕ್ಟ್ ಮೆಥಡ್ ಅಂತ ಕರಿತೀವಿ, ಅದರ ಮೇಲೆ ಇನ್ನೊಂದು ಹೊಸ ಲೆಕ್ಕವನ್ನು ಇವತ್ತು ಮಾಡೋಣ. ಇಲ್ಲದ ನೋಡಿ ಲೆಕ್ಕ ಸಹ ವಿದ್ಯಾರ್ಥಿಗಳೇ, ನಾವು ಆಲ್ರೆಡಿ ಮೊದಲನೇ ಕ್ಲಾಸ್ ಒಳಗೆ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಹೆಂಗೆ ಮಾಡಬೇಕು ಅಂತ ಹೇಳಿ ಕಲ್ಕೊಂಡಿದ್ದೀವಿ. ಇದು ಎರಡನೇ ಲೆಕ್ಕ ಆಗಿರೋದ್ರಿಂದ ಯಾರು ಒಂದೇ ಲೆಕ್ಕವನ್ನು ನೋಡಿಲ್ಲ ಅವರು ಒಂದೇ ಲೆಕ್ಕವನ್ನು ನೋಡ್ಕೊಂಡು ಬನ್ನಿ. ನಾನು ಒಂದೇ ಲೆಕ್ಕದೊಳಗೆ ಹೇಳಿದಿರೋ ಹಾಗೆ, ಒಂದು ಪಾಲುಗಾರಿಕೆ ಸಂಸ್ಥೆಯೊಳಗೆ ಒಬ್ಬ ಇರುವಂತಹ ಎಲ್ಲ ಪಾಲುದಾರರು ಏನದಂಗ್ರಿಪ್ಪ ಅಂತಂದ್ರೆ ಮಾಲೀಕರಿದ್ದಂಗೆ. ಆ ಒಬ್ಬ ಮಾಲೀಕ ತನ್ನ ಸ್ವಂತ ಬಳಕೆಗೆ ಬಳಸಿಕೊಳ್ಳುವಂಥ ಹಣವನ್ನು ನಾವು ಡ್ರಾಯಿಂಗ್ಸ್ ಅಂತ ಕರಿತೀವಿ ನಮ್ಮ ಅಕೌಂಟೆನ್ಸಿ ಒಳಗೆ. ಓಕೆ, ಇಲ್ಲೇ ಈ ಲೆಕ್ಕದೊಳಗೆ ಸಹನಾ ಮತ್ತು ಸಾನಿಯಾ ಅಂತೇಳಿ ಇಬ್ಬರು ಪಾರ್ಟ್ನರ್ಸ್ ಅದಾರ ಒಂದು ಫಾರ್ಮ್ ಒಳಗಡೆ. ಅದರೊಳಗೆ ಸಹನಾ ಅನ್ನೋ ಒಬ್ಬ ಮಾಲೀಕ, ಸಹನಾ ಅನ್ನುವಂಥ ಒಬ್ಬ ಮಾಲೀಕನ ಏನಿದಾರಲ್ಲ, ಅವರು 2023-24ನೇ ಸಾಲಿನೊಳಗೆ ಇಷ್ಟು ಅಮೌಂಟ್ನ ತೆಗೆಸ್ಕೊಂಡಿದ್ದಾರೆ. ಯಾವಾಗ ತೆಗೆಸ್ಕೊಂಡಾರ ನೋಡ್ರಿ, 5,000 ರೂಪಾಯಿ ತೆಗೆಸ್ಕೊಂಡಿದ್ದಾರೆ 1 ವಾರಕ್ಕೆ, ಮತ್ತು 3,000 ತೆಗೆಸ್ಕೊಂಡಿದ್ದಾರೆ 39ಕ್ಕೆ, 4,000 ತೊಗೊಂಡಿದ್ದಾರೆ 30/11ಕ್ಕೆ, ಮತ್ತು 3,000 ತೊಗೊಂಡಿದ್ದಾರೆ 1/1ಕ್ಕೆ. ಹಾಗಂದ್ರೆ ಈ 4 ಅಮೌಂಟ್ಗಳನ್ನು ಈ 4 ಡಿಫ್ರೆಂಟ್ ತಾರೀಕಿನಂದು ಅವ್ರು ತೊಗೊಂಡ್ರೆ ವರ್ಷದ ಕೊನೆಗೆ ಅವರು 12% ಬಡ್ಡಿ ಅಂತೆ, ವರ್ಷದ ಕೊನೆಗೆ 12% ಬಡ್ಡಿ ಅಂತೆ ಅವರು ಎಷ್ಟು ಬಡ್ಡಿಯನ್ನು ಕೊಡಬೇಕಾಗ್ತದೆ ತಾವು ತೊಗೊಂಡಿರುವಂಥ ಡ್ರಾಯಿಂಗ್ಸ್ಗೆ ಪ್ರಾಡಕ್ಟ್ ಮೆಥಡ್ ಒಳಗೆ ಕ್ಯಾಲ್ಕುಲೇಷನ್ ಮಾಡಿ ಹೇಳಿ ಅಂತ ಹೇಳಿದ್ದಾರೆ. ಈ ಪ್ರಶ್ನೆ ಎಲ್ರಿಗೂ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ನಾನು. ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್, ವಿ ಹ್ಯಾವ್ ಟು ರೈಟ್ ಡೌನ್ ದ ಹೆಡ್ಲೈನ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ದ ಹೆಡ್ಲೈನ್ ಈಸ್ ಮಸ್ಟ್ ಆ್ಯಂಡ್ ಶುಡ್ ಫಾರ್ ಈಚ್ ಆ್ಯಂಡ್ ಎವ್ರಿ ಕ್ಯಾಲ್ಕುಲೇಷನ್ ಇನ್ ಅಕೌಂಟಿಂಗ್. ನಾವು ಅಕೌಂಟೆನ್ಸಿಯ ಪ್ರತಿಯೊಂದು ಲೆಕ್ಕದೊಳಗೂ ಹೆಡ್ಲೈನ್ನ ಮಸ್ಟ್ ಆ್ಯಂಡ್ ಶುಡ್ ಹಾಕಲೇಬೇಕು ರೀ. ಇದಕ್ಕೆ ಹೆಡ್ಲೈನ್ ಅದ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಮತ್ತು ಇದಕ್ಕೆ 4 ಕಾಲಮ್ದೊಳಗೆ ಈ ಲೆಕ್ಕವನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. 4 ಕಾಲಮ್ದ ಸಬ್ ಹೆಡ್ ಇದಾವೆ ನೋಡಿ ಇಲ್ಲಿ. ಮೊದಲನೇದು ಡೇಟ್ ಆಫ್ ಡ್ರಾಯಿಂಗ್ಸ್, ಎರಡನೇ ಕಾಲಮ್ ಅಮೌಂಟ್ ಆಫ್ ಡ್ರಾಯಿಂಗ್ಸ್, ಮೂರನೇ ಕಾಲಮ್ ಔಟ್ಸ್ಟ್ಯಾಂಡಿಂಗ್ ಮಂತ್, 4ನೇ ಕಾಲಮ್ ಪ್ರಾಡಕ್ಟ್. ನೀವು ಬುಕ್ ಒಳಗೆ ಅದಕ್ಕೊಂದು 5ರಿಂದ 6 ಲೈನ್ಗಳ ಒಂದು ಕಾಲಮ್ ಹಾಕಿದ್ರೆ ಸಾಕ್ರಿ. ನಾ ಹೇಳೀನಿ, ಈ ಅಕೌಂಟೆನ್ಸಿ ಒಳಗೆ ನೀವು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಮಾಡುವಾಗ ಮೊದಲ 2 ಕಾಲಮ್ಗಳ ಇನ್ಫಾರ್ಮೇಷನ್ ಅವ್ರು ಕ್ವಶನ್ನಾಗಿ ಕೊಟ್ಟಿರ್ತಾರೆ ಅಂತ ಹೇಳಿದ್ದೀನಿ. ಇಲ್ಲದ ನೋಡಿ, ಕ್ವಶನ್ ಏನು ಇದಲ್ಲ. ಮೊದಲನೇ ಕಾಲಮ್ ಡೇಟ್ ಆಫ್ ಡ್ರಾಯಿಂಗ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಎಲ್ಲ ಡೇಟ್ಗಳನ್ನು ಅವ್ರು ಮೆನ್ಷನ್ ಮಾಡಿದ್ದಾರೆ, ಯಾವ ತಾರೀಕಿಗೆ ಅವರು ಅಮೌಂಟ್ನ ವಿಡ್ರಾ ಮಾಡ್ಕೊಂಡ್ರು ಅಂತೇಳಿ. ಮತ್ತು ಅಮೌಂಟ್ಸ್ನು ಅವರೇ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ ಎಲ್ಲ ಅಮೌಂಟ್ಗಳನ್ನು ಯಾವಾಗ ಎಷ್ಟು ಅಮೌಂಟ್ ತೊಗೊಂಡಾರ ಅಂತೇಳಿ. ಮೊದಲಿಗೆ ಆ ಡೇಟಾ ಇನ್ಫಾರ್ಮೇಷನ್ ನಾವು ಬರ್ಕೊಂಬಿಡೋಣ್ರಿ. ಇದ್ರೊಳಗೆ ನಾವು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಏನದ ಆ ಲೆಕ್ಕವನ್ನು ನಾವು ಇದ್ರೊಳಗೆ ಬರ್ಕೊಂಬಿಡೋಣಂತ. ಓಕೆ, ಮೊದಲಿಗೆ ಹಂಗಂದ್ರೆ ಡೇಟ್ ಆಫ್ ಡ್ರಾಯಿಂಗ್ಸ್ ಮೊದಲು ವಿಡ್ರಾ ಮಾಡ್ಕೊಂಡಿದ್ದು 1/6/2023ಕ್ಕೆ ಎಷ್ಟು ರೂಪಾಯಿ ಇದೆ? 5,000 ರೂಪಾಯಿ ವಿಡ್ರಾ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ವಿಡ್ರಾ ಮಾಡ್ಕೊಂಡಿದ್ದು 30/9/2023, ಅವಾಗ ವಿಡ್ರಾ ಮಾಡ್ಕೊಂಡಿರುವಂಥ ಅಮೌಂಟು 3,000 ರೂಪಾಯಿ. ಅದಾದಮೇಲೆ 30/11/2023ಕ್ಕೆ ನೆಕ್ಸ್ಟ್ ವಿಡ್ರಾ ಮಾಡ್ಕೊಂಡಿದ್ದಾರೆ ಎಷ್ಟು ರೂಪಾಯಿ ಅಂತಂದರೆ 4,000 ರೂಪಾಯಿ ವಿಡ್ರಾ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ 1/1/2024ಕ್ಕೆ ಅವ್ರು ವಿಡ್ರಾ ಮಾಡ್ಕೊಂಡಿರೋಂಥ ಅಮೌಂಟು 3,000 ರೂಪಾಯಿ. ಇದಕ್ಕೆ ನಾವು ಕರಿತೀವಿ ಡಿಫ್ರೆಂಟ್ ಇಂಟರ್ವಲ್ಸ್ ಆ್ಯಂಡ್ ಡಿಫ್ರೆಂಟ್ ಅಮೌಂಟ್ಸ್ ಅಂತ ಕರೀತಾರೆ. ಹೌದಾ? ಇದೊಂದು ಮೆಥಡ್ ಯಾವ ಥರ ಅಂದರೆ, ಹಿಯರ್ ದ ಪಾರ್ಟ್ನರ್ ಹ್ಯಾಸ್ ವಿಡ್ರಾನ್ ಡಿಫ್ರೆಂಟ್ ಅಮೌಂಟ್ಸ್ ಇನ್ ಡಿಫ್ರೆಂಟ್ ಇಂಟರ್ವಲ್ಸ್. ಓಕೆ, ಬೇರೆ ಬೇರೆ ದಿನಾಂಕಗಳಿಗೆ ಬೇರೆ ಬೇರೆ ಅಮೌಂಟ್ಗಳನ್ನು ವಿಡ್ರಾ ಮಾಡ್ಕೊಂಡಾಗ ವರ್ಷದ ಎಂಡಿಗೆ ಎಷ್ಟಾಗ್ತದೆ ಕ್ಯಾಲ್ಕುಲೇಷನ್ ಮಾಡಬೇಕು, ನೀವು ಬಡ್ಡಿಯನ್ನು ಕ್ಯಾಲ್ಕುಲೇಷನ್ ಮಾಡ್ಬೇಕು ಎಷ್ಟಾಗ್ತದೆ ಅಂತ ಹೇಳಿ. ಇಲ್ಲಿ ಇಯರ್ ಎಂಡ್ ಆಗೋದು ನಿಮ್ಗೆ ಗೊತ್ತದ. ಇಯರ್ ಎಂಡ್ ಯಾವಾಗ ಆಕೈತೆ ಹೇಳಿ? ಇಲ್ಲೇ ನಮಗೆ ಈ ಫೈನಾನ್ಷಿಯಲ್ ಶುರು ಆಗೋದು 1/4/2023ಕ್ಕೆ ಶುರುವಾಗಿ ಇಲ್ಲಿ ಇಯರ್ ಎಂಡ್ ಆಗೈತೆ ಅಂತ ಹೇಳಿದ್ದಾರೆ ನೋಡಿ. ಇಯರ್ ಎಂಡ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಇನ್ ದ ಇಯರ್ ಎಂಡ್ 31/3/2024. ಈ ವರ್ಷ ಪೂರ್ತಿ ಅವಧಿ ಒಳಗೆ ಅವರು ಈ ದಿನಾಂಕಿಗೆ ವಿಡ್ರಾ ಮಾಡ್ಕೊಂಡಿದ್ದಾರೆ. ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಹಂಗಂದ್ರಲ್ಲೇ ಮೊದಲ 2 ಕಾಲಮ್ದ ಇನ್ಫಾರ್ಮೇಷನ್ ನೀವು ಬರ್ಕೊಂಡಿದ್ದೀರಿ. ಆಮೇಲೆ ಔಟ್ಸ್ಟ್ಯಾಂಡಿಂಗ್ ಮಂತ್, ಇಲ್ಲಿ ಇದ್ರೊಳಗೆ ಶಾಣೆತನ ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಮಂತ್ನ ಕಂಡುಹಿಡಿಯುವುದ್ರೆ, ಔಟ್ಸ್ಟ್ಯಾಂಡಿಂಗ್ ಮಂತ್ ಕಂಡುಹಿಡಿಯುವಾಗ ನೋಡಿ, ಮೊದಲನೇದು ಯಾವಾಗ ತೊಗೊಂಡಿದ್ದಾರೆ? 1/6ಕ್ಕೆ ತೊಗೊಂಡಿದ್ದಾರೆ. ನಾ ಹೇಳೀನಿ, ಯಾವಾಗ ತಿಂಗಳದ ಮೊದಲನೇ ತಾರೀಕು ಇರುತ್ತೋ ಆ ತಿಂಗಳನ್ನು ಕೌಂಟ್ ಮಾಡ್ಕೋಬೇಕು ನಾವು ಅಂತೇಳಿ. ಹಂಗಾರೆ ಇಲ್ಲಿ 6ನೇ ತಿಂಗಳ ಬಡ್ಡಿ ಕೊಡಬೇಕು, 7ನೇ ತಿಂಗಳ ಬಡ್ಡಿ ಕೊಡಬೇಕು, 8ನೇ ತಿಂಗಳದ್ದು, 9, 10, 11, 12ನೇ ತಿಂಗಳದ್ದು ಮತ್ತು
ಒಂದನೇ ತಿಂಗಳ, ಎರಡನೇ ತಿಂಗಳ, ಮೂರನೇ ತಿಂಗಳ. ಯಾಕಂದ್ರೆ ಇಯರ್ ಎಂಡ್ ಆಗಾಕತ್ರಿ, ನೆಕ್ಸ್ಟ್ ವರ್ಷ ಮೂರನೇ ತಿಂಗಳಿಗೆ ಇಯರ್ ಎಂಡ್ ಆಗ್ತದೆ. ಹಂಗಾರೆ ಅಲ್ಲಿವರೆಗೂ ಎಷ್ಟು ತಿಂಗಳದ ಬಡ್ಡಿ ಆಗ್ತದೆ ಕ್ಯಾಲ್ಕುಲೇಟ್ ಮಾಡಿ. ಇದು 1, 2, 3, 4, 5, 6, 7, 8, 9 ಮತ್ತು 10. ಇಲ್ಲೇ 10 ತಿಂಗಳ ಬಡ್ಡಿಯನ್ನು ಕೊಡ್ಬೇಕು ಅವರು. ಓಕೆ, ಇಲ್ಲಿ ಬರೀತೀರಿ 10 ತಿಂಗಳ ಬಡ್ಡಿಯನ್ನು ಕೊಡ್ಬೇಕು. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ತೊಗೊಂಡಿದ್ದಾರೆ ನೋಡಿ, ಯಾವಾಗ ತೊಗೊಂಡಿದ್ದಾರೆ 39 ತೊಗೊಂತಾರೆ. ಹಂಗಾರೆ 39 ಅಂದ್ರೆ 9 ತಿಂಗಳ ಬರೋದಲ್ಲ, 10ನೇ ತಿಂಗಳದಿಂದ ಬಡ್ಡಿ ಕೊಡಬೇಕು. 10, 11, 12ನೇ ತಿಂಗಳ ಬಡ್ಡಿ, 1ನೇ, 2ನೇ ತಿಂಗಳ ಮತ್ತು 3ನೇ ತಿಂಗಳ. ಇಲ್ಲಿ ಎಷ್ಟಾಕೈತೆ ನೋಡಿ, ಕೌಂಟ್ ಮಾಡ್ಕೊರಿ. ಇಲ್ಲಿ ಎಷ್ಟು ತಿಂಗಳ ಬಡ್ಡಿ ಕೊಡಬೇಕಾಗ್ತದೆ ಅಂತಂದ್ರೆ 10, 1, 2, 3, 4, 5, 6. ಇಲ್ಲೇ 6 ತಿಂಗಳ ಬಡ್ಡಿಯನ್ನು ಕೊಡಬೇಕಾಗ್ತದೆ ಈ 3,000 ರೂಪಾಯಿಗೆ. ಇನ್ನು ಈ 4,000 ರೂಪಾಯಿ ತೊಗೊಂಡಿದ್ದಾರೆ ನೋಡಿ, ಇದನ್ನ ಯಾವಾಗ ತೊಗೊಂಡಿದ್ದಾರೆ 30, 11ಕ್ಕೆ ತೊಗೋತಾರೆ. 11ನೇ ತಿಂಗಳ ಬರಂಗಿಲ್ಲ, ಯಾಕಂದ್ರೆ ಕೊನೆಯ ದಿನ ಆದ 11ನೇ ತಿಂಗಳ ಬರೋದಿಲ್ಲ. 12, 1, 2 ಮತ್ತು 3. ಇಲ್ಲಿ 4 ತಿಂಗಳ ಬಡ್ಡಿಯನ್ನು ಕೊಡಬೇಕಾಗ್ತದೆ. ಓಕೆ, ಅದಾದಮೇಲೆ ನೆಕ್ಸ್ಟ್ 1 ತೊಗೊಂಡಿದ್ದಾರೆ. 1 ತೊಗೊಂಡಿದ್ರೆ 1ನೇ ತಾರೀಕಿಗೆ ತೊಗೊಂಡಿರೋದು 1ನೇ ತಿಂಗಳದ್ದು ಕೊಡಬೇಕಾಗ್ತದೆ, ಆಮೇಲೆ 2ನೇ ತಿಂಗಳದ್ದು ಕೊಡಬೇಕು, ಆಮೇಲೆ 3ನೇ ತಿಂಗಳು ಕೊಡಬೇಕು. ಹಂಗಾರೆ ಇಲ್ಲೇ 3 ತಿಂಗಳ ಬಡ್ಡಿಯನ್ನು ಕೊಡಬೇಕಾಗ್ತೈತಿ. ಇದು ಔಟ್ಸ್ಟ್ಯಾಂಡಿಂಗ್ ಮಂತ್ ಕಂಡುಹಿಡಿಯೋದು. ಔಟ್ಸ್ಟ್ಯಾಂಡಿಂಗ್ ಮಂತ್ ಕಂಡುಹಿಡಿಯಬೇಕಾದ್ರೆ ನಕ್ಷೆ ಇಟ್ಕೋಬೇಕು. ತಿಂಗಳದ ಮೊದಲನೇ ದಿನ ಇತ್ತಂದ್ರೆ ಏನು ಮಾಡ್ತೀರಿ, ಆ ತಿಂಗಳನ್ನ ಬಿಟ್ಬಿಡ್ತೀರಿ. ಆ ತಿಂಗಳನ್ನ ಕೌಂಟ್ ಮಾಡ್ಕೋಬೇಕು. ತಿಂಗಳದ ಕೊನೆಯ ದಿನ ಇದ್ದರೆ ಆ ತಿಂಗಳ ಏನು ಮಾಡಿಬಿಡ್ತೀರಿ, ನೀವು ಬಿಟ್ಬಿಡ್ತೀರಿ. ಓಕೆ, ಈ ಥರ ಔಟ್ಸ್ಟ್ಯಾಂಡಿಂಗ್ ಮಂತ್ನ ಕಂಡುಹಿಡಿಯಬೇಕ್ರಿ. ನೋಡ್ರಿ, ಇದ್ರ ಶಾಣೆತನ ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಮಂತ್ನ ಕಂಡುಹಿಡಿಯೋದು. ಔಟ್ಸ್ಟ್ಯಾಂಡಿಂಗ್ ಮಂತ್ ಕಂಡುಹಿಡಿದಾದ್ಮೇಲೆ ಪ್ರಾಡಕ್ಟ್ನ ಕಂಡುಹಿಡಬೇಕು. ಪ್ರಾಡಕ್ಟ್ನ ಹೆಂಗೆ ಕಂಡುಹಿಡಿತೀವಿ ಅಂತಂದ್ರೆ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಏನದ, ಈ ಅಮೌಂಟ್ನ ಮತ್ತು ಈ ಔಟ್ಸ್ಟ್ಯಾಂಡಿಂಗ್ ಮಂತ್ ಇಂಟು ಮಾಡ್ಕೋಬೇಕು. 5,000 ಇಂಟು 10 ಎಷ್ಟಾಕೈತ್ರಿ ಹಂಗಂದ್ರೆ 50,000 ರೂಪಾಯಿ ಆಕೈತಿ. ಅದು ನಿಮ್ಮ ಕ್ಯಾಲ್ಸಿ ತಗೋರಿ, ಕ್ಯಾಲ್ಕುಲೇಟರ್ನ ನೀವು ಕ್ಯಾಲ್ಕುಲೇಷನ್ ಮಾಡಿ. ಯಾಕಂದ್ರೆ ನೀವು ಆನ್ಯುವಲ್ ಎಕ್ಸಾಮ್ಗೂ ಕ್ಯಾಲ್ಕುಲೇಟರ್ನ ಒಯ್ಬೋದು. ಪ್ರತಿಯೊಂದಕ್ಕೂ ನಿಮ್ಗೆ ಕ್ಯಾಲ್ಸಿ ಇರ್ತದೆ. 3 6 ಅಥವಾ 3,000 ಇಂಟು 6 ಅಂತಂದ್ರೆ ಇದೆಷ್ಟಾಕೈತೆ, 6 3 18,000 ರೂಪಾಯಿ ಇದಾಕೈತಿ. ಓಕೆ, ಇನ್ನು 4 4 ಇದು 16,000 ರೂಪಾಯಿ ಆಕೈತಿ. 16,000. ಓಕೆ, ಇದು 18,000 ರೂಪಾಯಿ. ನೆಕ್ಸ್ಟ್ 3 3 ಇದು 9,000. ಇನ್ನು ಟೋಟಲ್ ಮಾಡ್ಬೇಕು ನಾವು. ಇಷ್ಟಾದ್ಮೇಲೆ ಏನು ಮಾಡ್ಕೋಬೇಕು, ಇಂಟು ಆದಮೇಲೆ ಟೋಟಲ್ ಮಾಡ್ಕೋಬೇಕು. ಟೋಟಲ್ ಡ್ರಾಯಿಂಗ್ಸ್ನ ಕಂಡುಹಿಡಿಬೇಕು, ಟೋಟಲ್ ಪ್ರಾಡಕ್ಟ್ನ ಕಂಡುಹಿಡಿಬೇಕು. ಟೋಟಲ್ ಮಾಡಿ ಎಷ್ಟಾಗುತ್ತೆ ನೋಡಿ, 50,000. ಹಿಂಗಿದ್ದ ಟೋಟಲ್ ಮಾಡೋದಲ್ತೆ ನೋಡಿ, ಈಸಿ ಭಾಳ ಟೋಟಲ್ ಇರ್ತದೆ. ಮೊದಲಿಗೆ ಈ ಅಮೌಂಟ್ಗಳನ್ನು ಟೋಟಲ್ ಮಾಡ್ಕೊಂಡು 50,000 60,000 70,000 ಆಯ್ತು. 79 ಆಕೈತಿ. 79 1 6, 79 1 6, 85 85 1 8, 85 8 ಅಂದ್ರೆ 93,000 ಆಕೈತ್ರಿ. ಇನ್ನೊಂದ್ಸಲ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಸಪ್ರೇಟಾಗಿ ಬರ್ಕೊಂಡು 50,000. ನಿಮ್ಮ ಕಡೆ ಕ್ಯಾಲ್ಸಿ ಇರ್ತದೆ, ನೀವು ಕ್ಯಾಲ್ಸಿಲೇ ಮಾಡ್ಬೋದು. ಇದೊಂದು 8,000, ಇದು 16,000, ಇದು 9,000. ಟೋಟಲ್ ಮಾಡಿದಾಗ 3 0 8 1 9 8 9 17 17 1 6 23 3 ಕೆಲ ಬಂತು 2 5 6 7 2 9 93,000. ಓಕೆ, 93,000. ಇಷ್ಟಾದ ಮೇಲೆ ಇದಕ್ಕೊಂದು ಸೂತ್ರ ಅದ. ಏನಪ್ಪ ಸೂತ್ರ ಅಂದ್ರೆ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್. ನೀವೇನು ಕಂಡು ಹಿಡಿದ್ರಿ ಈಗ, ಅದು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್. ಇದನ್ನ ಅವರೇ ಕೊಟ್ಟಿರ್ತಾರೆ. 1/12. ಇದು ಡಿಫಾಲ್ಟ್ ಇರ್ತದೆ. ಎಷ್ಟು ಕಂಡು ಹಿಡಿದ್ರಿ ನೀವಿಲ್ಲ, ಟೋಟಲ್ ಪ್ರಾಡಕ್ಟ್ನ 93,000 ಕಂಡು ಹಿಡಿದಿರಿ. ಇಂಟು ರೇಟ್ ಎಷ್ಟು ಕೊಟ್ಟಿದ್ದಾರೆ, 12% ಕೊಟ್ಟಿದ್ದಾರೆ ನೋಡಿ, ಮೇಲೆ ಲೆಕ್ಕದಾಗ ಕೊಟ್ಟಾರ ನೋಡಿ. ಇಲ್ಲಿ 12% ಇದ್ರೆ 12/100, 12% ಅಂದರೆ ಇಂಟು 1/12. ಈಗ ನೀವು ಕೆಲಸ ಮಾಡಿಬಿಡ್ತೀರಿ. 93,000 ಹೊಡ್ರಿ, 93,000 ಇಂಟು 12 ಹೊಡ್ರಿ, ಇಂಟು 1/12 100 ಬಿಡ್ರಿ. ನಾನು ಇಲ್ಲಿ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಇಲ್ಲಿ 12 ಅದ, ಇಲ್ಲ 12 ಕ್ಯಾನ್ಸಲ್ ಆಗ್ತೈತಿ. ಇಲ್ಲಿ 2 0 ಹೋಗ್ತಾವೆ, ಇಲ್ಲಿ 2 0 ಹೋಗ್ತಾವೆ. ಅಂದ್ರೆ 930 ರೂಪಾಯಿ ಉತ್ತರ. ಇಷ್ಟು ಕಂಡು ಹಿಡಿದ್ರೆ ನಿಮ್ಗೆ 900 ಉತ್ತರ ಬರ್ತದ್ರಿ. ಇಷ್ಟು ಕಂಡು ಹಿಡಿದ್ರೆ ನಿಮ್ಗೆ ಇದಕ್ಕೆ 6 ಮಾರ್ಕ್ಸ್. ಇಲ್ಲಿಗೆ ಈ ಲೆಕ್ಕ ಮುಗಿತೈತ್ರಿ. ಇಷ್ಟು ಸಿಂಪಲ್ ಅದ ರೀ ಲೆಕ್ಕ ಇದೆ. ಓಕೆ, ಈ ಲೆಕ್ಕದೊಳಗೆ ನಿಮ್ಗೆ ಏನಾರು ಡೌಟ್ ಇತ್ತಂತಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಅನ್ಕೊಂಡಿನಿ ಇದೆಲ್ಲ ಲೆಕ್ಕ ಭಾಳ ಕ್ಲಿಯರಾಗಿ ಅರ್ಥ ಆಗೈತೆ ನಿಮ್ಗೆ ಅಂತೇಳಿ. ಈ ಲೆಕ್ಕನ ಒಳ್ಳೆ ಸಾಲ್ವ್ ಮಾಡ್ತೀರಿ. ಇದು 6 ಮಾರ್ಕ್ಸಿಗೆ ಬರುತ್ತೆ. ಆ್ಯನ್ಯುವಲ್ ಎಕ್ಸಾಮಿಗೆ ಭಾಳ ಸಲ ರಿಪೀಟ್ ಆಗೈತೆ. ಇದು 6 ಮಾರ್ಕ್ಸಿಗೆ. ನಿಮಗೆ ಇದು ಮಿಡ್ ಟರ್ಮಿಗೂ ಬರ್ತದೆ, ಆ್ಯನ್ಯುವಲ್ ಎಕ್ಸಾಮಿಗೆ, ಮಿಡ್ ಟರ್ಮಿಗೆ ಮತ್ತು ಫಸ್ಟ್ ಇಂಟರ್ನಲ್ ಎಕ್ಸಾಮಿಗೂ ಇದು ಬರುತ್ತೆ.
ಚೆನ್ನಾಗಿ ವರ್ಕ್ ಮಾಡ್ಕೊರಿ. ನಿಮಗೇನಾರು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಅನ್ಕೊಂಡಿನಿ ನಿಮಗೆಲ್ಲ ಇದು ಭಾಳ ಚಂದ ಗೊತ್ತಾಗೈತೆ ಅಂತೇಳಿ. ಮತ್ತು ನಿಮಗೆ ಇದೆಲ್ಲ ಅರ್ಥ ಆಗಿತ್ತಂದ್ರೆ, ನಿಮಗೆ ಭಾಳ ವಿಡಿಯೋ ಇಷ್ಟ ಆಗೈತಂದ್ರೆ ನಿಮ್ಮ ಫ್ರೆಂಡ್ಸ್ ನಡಕ್ಕೂ ಇದನ್ನು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊರಿ ಚಾನಲ್ನ. ಮತ್ತು ಹೊಸ ವಿಡಿಯೋಗಳು ಬರ್ತಾ ಇರ್ತಾವೆ, ಹೊಸ ಲೆಕ್ಕದೊಂದಿಗೆ ಬರ್ತಿರ್ತಾವೆ. ಮತ್ತು ನಾನು ಹೊಸ ಲೆಕ್ಕದೊಳಗೆ ಹೊಸ ಒಂದು ವಿಡಿಯೋದೊಳಗೆ ಭೇಟಿ ಆಗ್ತೇನೆ ರೀ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.